ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತುಪ್ಪದ ಅವಲಕ್ಕಿ ಮಾಡುವ ವಿಧಾನವನ್ನು ನೋಡೋಣ. ಇದು ನಾವಿವತ್ತು ಮಾಡ್ತಾ ಇರುವ ಅಳತೆ ಅಂದರೆ 2 ಜನಕ್ಕಾಗುವಷ್ಟು ತುಪ್ಪದ ಅವಲಕ್ಕಿಯನ್ನು ನಾವು ಮಾಡ್ತಾಯಿದ್ದೀವಿ. ಮೊದಲಿಗೆ ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇವೆ. ಈಗ ಅದಕ್ಕೆ 2 ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋಣ. ಸೊ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪವನ್ನು ನಾವಿಲ್ಲಿ ಹಾಕಿದ್ದೇವೆ ಒಗ್ಗರಣೆಗೆ. ಸೊ ಫ್ರೆಂಡ್ಸ್, ನಮ್ಮ ತುಪ್ಪ ಇಲ್ಲಿ ಕಾದಿದೆ. ಇದಕ್ಕೀಗ ಸಾಸಿವೆ 2 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ 2 ಟೇಬಲ್ ಸ್ಪೂನಷ್ಟು. ಸೊ ನಮ್ಮ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇಲ್ಲಿ ಚೆನ್ನಾಗಿ ಕಂಪು ಬರ್ತಾಯಿದೆ. ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಸೇರಿಸೋಣ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಸೊ ತುಪ್ಪದ ಅವಲಕ್ಕಿಗೆ ಬೇಕಾಗಿರುವಂಥ ತುಪ್ಪದ ಒಗ್ಗರಣೆ ರೆಡಿ ಆಗ್ತಾಯಿದೆ. ಇದಕ್ಕೆ 1 ಚಿಟಿಕೆ ಇಂಗನ್ನು ಸಹ ನಾವು ಸೇರಿಸೋಣ. ಸೊ ಫ್ರೆಂಡ್ಸ್, ಇದಕ್ಕೆ 1 ಚಿಟಿಕೆ ನಾವು ಇಂಗನ್ನು ಸೇರಿಸಿದ್ದೇವೆ. ಸೊ ಇವಾಗ ಈ ಒಗ್ಗರಣೆ ರೆಡಿಯಾಗಿದೆ. ಯಾವತ್ತಿಗೂ ತುಪ್ಪದ ಅವಲಕ್ಕಿ ಮಾಡುವಾಗ ಬಿಸಿ ಒಗ್ಗರಣೆಗೆ ನಾವು ಅವಲಕ್ಕಿಯನ್ನು ಸೇರಿಸಬಾರ್ದು. ಸೊ ಇವಾಗ ನಾವು ಸ್ಟವನ್ನು ಬಂದ್ ಮಾಡಿದ್ದೇವೆ. ಸೊ ಒಂದು 5 ನಿಮಿಷ ಒಗ್ಗರಣೆ ತಣ್ಣಗಾದ ಮೇಲೆ ನಾವು ಇದಕ್ಕೆ ಅವಲಕ್ಕಿ ಸೇರಿಸೋಣ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಒಗ್ಗರಣೆ ತಣ್ಣಗಾಗಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇವೆ. ಹಾಗೆ 1 ಚಿಟಿಕೆ ಸಕ್ಕರೆ, ಇದನ್ನು ಕೂಡ ನೀವು ಜಾಸ್ತಿ ಕಮ್ಮಿ ಮಾಡಿಕೊಳ್ಳಬಹುದು. ಈಗ ಇದಕ್ಕೆ ನಾವು ಅವಲಕ್ಕಿಯನ್ನು ಸೇರಿಸೋಣ. ಇದು ಅಂದಾಜು 2 ಜನರಿಗೆ 2 ಹಿಡಿ ಅವಲಕ್ಕಿ ಇದೆ. ಆ 2 ಹಿಡಿ ಅವಲಕ್ಕಿಗೆ ತಕ್ಕ ಪ್ರಮಾಣದಲ್ಲಿ ನಾವು ಇತರ ಸಾಮಗ್ರಿಗಳನ್ನು ಹೇಳಿದ್ದೇವೆ. ಸೊ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡೋಣ. ಸೊ ನಮ್ಮ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡೋಣ. ಲಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಕೈ ಆಡಿಸಿ ಈಗ ಇದಕ್ಕೆ ನಾವು ತುರಿದಿಟ್ಟಂತಹ 1 ಬಟ್ಟಲು ಕಾಯಿ ತುರಿಯನ್ನು ಸೇರಿಸೋಣ. ನಮ್ಮ ತುಪ್ಪದ ಅವಲಕ್ಕಿ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಆಗಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತಿನ್ನಲಿಕ್ಕೂ ಅಷ್ಟೇ ಸ್ವಾದಿಷ್ಟಕರವಾಗಿರುತ್ತದೆ. ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡಿದ ಮೇಲೆ ಮೇಲಿಂದ ನೀವು ಸ್ವಲ್ಪ ಕಾಯಿ ತುರಿ ಉದುರಿಸಿ ಅದಕ್ಕೆ ಸ್ವಲ್ಪ ಸಣ್ಣ ಶೇವ್ ಹಾಕಿದರೆ ಇನ್ನೂ ಸ್ವಾದ ಚೆನ್ನಾಗಿ ಬರುತ್ತದೆ. ನಾವು ಸ್ಟಾರ್ಟಿಂಗಲ್ಲಿ ಸಣ್ಣ ಶೇವು ಹೇಳೋದನ್ನು ಮರೆತಿದ್ವಿ, ಅದಕ್ಕೆ ಕ್ಷಮೆ ಇರಲಿ. ಸೊ ನಾವು ಸರ್ವ್ ಮಾಡುವಾಗ ಈ ಥರ ಸಣ್ಣ ಶೇವನ್ನು ಅದರ ಮೇಲೆ ಹಾಕಿದ್ದೇವೆ. ಸೊ ಅದರಿಂದ ಕೂಡ ಸ್ವಾದ ಇನ್ನೂ ಚೆನ್ನಾಗಿ ಬರುತ್ತದೆ. ಸೊ ಫ್ರೆಂಡ್ಸ್, ಈ ಥರ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಒಂದು ಸರಿ ರುಚಿ ನೋಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಇದನ್ನ ಇವತ್ತು ಮುಂಜಾನೆ ಉಪಹಾರಕ್ಕೆ ನಮ್ಮೊಂದಿಗೆ ನೀವು ಸೇರಿಕೊಳ್ಳಿ.
ತುಂಬ ಚೆನ್ನಾಗಿರುತ್ತದೆ. ನೀವು ಮಾಡಿ ನೋಡಿ. ನಮಗೆ ಈ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.